ನಮಸ್ಕಾರ. ಹೈನುಗಾರಿಕೆ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಒಂದು ದೊಡ್ಡ ಪ್ರಶ್ನೆ ನಿಮ್ಮ ಮುಂದೆ ಇದ್ದೇ ಇರುತ್ತೆ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಎಮ್ಮೆ ಸಾಕ್ಬೇಕಾ ಅಥವಾ ಹಸು ಸಾಕ್ಬೇಕಾ ಅನ್ನೋದನ್ನ ಆಳವಾಗಿ ನೋಡೋಣ. ಯಾವುದು ಹೆಚ್ಚು ಲಾಭ ತಂದುಕೊಡ್ಬೋದು ಅಂತ ಕಂಡಿಡಿಯೋಣ ಬನ್ನಿ. ಆ ಗೊಂದಲನೇ ಇದು. ಎಮ್ಮೆ ಸಾಕಾಣಿಕೆ ಮಾಡೋದಾ ಅಥವಾ ಹಸು ಸಾಕಾಣಿಕೆ ಮಾಡೋದಾ? ಬಹುಶಃ ಹೈನುಗಾರಿಕೆ ಶುರು ಮಾಡುವ ಪ್ರತಿಯೊಬ್ಬರ ತಲೆಯಲ್ಲೂ ಈ ಪ್ರಶ್ನೆ ಬಂದೇ ಬರುತ್ತೆ. ಬನ್ನಿ ಇದಕ್ಕುತ್ತರ ಹುಡುಕೋಣ. ಯಾಕಂದ್ರೆ ದಿನದ ಕೊನೆಗೆ ಯಾವುದೇ ಬಿಸ್ನೆಸ್ ಆದ್ರೂ ಮುಖ್ಯವಾಗಿ ಬೇಕಾಗಿರೋದು ಲಾಭ ಅಲ್ವಾ? ಹಾಗಾಗಿ ನಮ್ಮ ಇಡೀ ಚರ್ಚೆ ಈ ಒಂದೇ ಒಂದು ಪ್ರಶ್ನೆ ಸುತ್ತ ಇರುತ್ತೆ: ಯಾವುದ್ರಲ್ಲಿ ಹೆಚ್ಚು ಲಾಭ ಇದೆ? ಸರಿ, ಹಾಗಾದ್ರೆ ಮೊದಲನೇ ವಿಭಾಗಕ್ಕೆ ಹೋಗೋಣ. ಇಲ್ಲಿ ನಾವು ನೇರವಾಗಿ ಹಾಲಿನ ಬಗ್ಗೆ ಮಾತಾಡೋಣ. ಅಂದ್ರೆ ಕ್ವಾಲಿಟಿ ವರ್ಸಸ್ ಕ್ವಾಂಟಿಟಿ. ಎರಡೂ ಹಾಲಿಗೆ ಅದರದೇ ಆದ ಡಿಮ್ಯಾಂಡ್ ಇದೆ ನೋಡಿ. ಮೊದಲನೇದಾಗಿ ಎಮ್ಮೆ ಹಾಲು. ಅದರಲ್ಲಿ ಫ್ಯಾಟ್ ಕಂಟೆಂಟ್ ಅಂದ್ರೆ ಕೊಬ್ಬಿನ ಅಂಶ ಜಾಸ್ತಿ. ಅದಕ್ಕೆ ನೋಡಿ, ತುಪ್ಪ, ಪನ್ನೀರ್, ಖೋವಾ ಈ ಥರದ ಸಿಹಿ ತಿಂಡಿಗಳಿಗೆ ಎಮ್ಮೆ ಹಾಲೇ ಬೆಸ್ಟ್. ಇದೇ ಕಾರಣಕ್ಕೆ ಅದಕ್ಕೆ ರೇಟು ಸ್ವಲ್ಪ ಜಾಸ್ತಿ ಸಿಗುತ್ತೆ. ಇನ್ನು ಹಸುವಿನ ಹಾಲಿಗೆ ಬಂದರೆ ಅದರಲ್ಲಿ ಕೊಬ್ಬಿನ ಅಂಶ ಕಮ್ಮಿ ಇರೋದ್ರಿಂದ ಪ್ರತಿದಿನ ಕುಡಿಯೋದಕ್ಕೆ ಜನ ಇದನ್ನೇ ಇಷ್ಟಪಡ್ತಾರೆ. ಮತ್ತೆ ಇದು ಬೇಗ ಜೀರ್ಣ ಕೂಡ ಆಗುತ್ತೆ ಅಂತಾರೆ. ಎಮ್ಮೆಗಳಲ್ಲೇ ತುಂಬಾ ಫೇಮಸ್ ಆಗಿರೋ ಕೆಲವು ತಳಿಗಳು ಅಂದ್ರೆ ಒಂದು ಮುರ್ರಾ ತಳಿ, ಇದು ಹೆಚ್ಚು ಹಾಲು ಕೊಡುತ್ತೆ. ಇನ್ನೊಂದು ಸೂರ್ತಿ ತಳಿ, ಇದು ಹಾಲು ಸ್ವಲ್ಪ ಕಡಿಮೆ ಕೊಟ್ರೂ ಮೇಂಟೈನ್ ಮಾಡೋದು ಸುಲಭ. ಇನ್ನು ಹಸುಗಳ ವಿಚಾರಕ್ಕೆ ಬಂದ್ರೆ ನಮ್ಮ ದೇಶಿ ತಳಿಗಳಾದ ಗಿರ್ ಮತ್ತು ಸಾಹಿವಾಲ್ ಇವು ಬಿಸಿಲು ಮತ್ತು ರೋಗಗಳನ್ನ ಚೆನ್ನಾಗಿ ತಡ್ಕೊಳ್ಳುತ್ತೆ. ಹೋಲ್ಸ್ಟೀನ್ ಫ್ರಿಸಿಯನ್ ಅಂಥ ತಳಿಗಳನ್ನ ಕಮರ್ಷಿಯಲ್ ಡೈರಿ ಫಾರ್ಮ್ಗಳಲ್ಲಿ ಜಾಸ್ತಿ ಹಾಲಿಗಾಗಿ ಬಳಸ್ತಾರೆ. ಸರಿ, ಈಗ ನಮ್ಮ ಎರಡನೇ ವಿಭಾಗ. ಇಲ್ಲಿ ನಾವು ದುಡ್ಡಿನ ವಿಚಾರ ಮಾತಾಡೋಣ. ಅಂದ್ರೆ ಆರಂಭಿಕ ಹೂಡಿಕೆ ಮತ್ತೆ ದಿನದ ಖರ್ಚು ಎಷ್ಟಾಗಬಹುದು ಅಂತ. ಹೊಸದಾಗಿ ಈ ಫೀಲ್ಡ್ಗೆ ಇಳಿಯೋರಿಗೆ ಇಲ್ಲಿ ಒಂದು ಸಣ್ಣ ಆದರೆ ತುಂಬಾನೇ ಮುಖ್ಯವಾದ ಸಲಹೆ ಇದೆ. ಏನಪ್ಪಾ ಅಂದ್ರೆ, ಒಂದೇ ಸರಿ ದೊಡ್ಡದಾಗಿ ಹೂಡಿಕೆ ಮಾಡೋ ಬದಲು ಚಿಕ್ಕದಾಗಿ ಶುರು ಮಾಡಿ. ಮೊದಲು 2-3 ಪ್ರಾಣಿಗಳಿಂದ ಶುರು ಮಾಡಿದ್ರೆ ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ ಅಂತ ಅನುಭವ ಬರುತ್ತೆ. ಆಮೇಲೆ ನಿಧಾನವಾಗಿ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೋಬೋದು. ಸರಿ, ಹಾಗಾದ್ರೆ ಪ್ರಾಣಿಗಳನ್ನ ಕೊಂಡುಕೊಳ್ಳೋಕೆ ಎಷ್ಟು ಖರ್ಚಾಗ್ಬೋದು? ಒಂದು ಒಳ್ಳೆ ಎಮ್ಮೆಗೆ ಹೆಚ್ಚು ಕಡಿಮೆ 70,000ದಿಂದ 1,20,000ವರೆಗೆ ಆಗುತ್ತೆ. ಅದೇ ಹಸು ಆದ್ರೆ 50,000ದಿಂದ 1,00,000 ಒಳಗೆ ಸಿಗ್ಬೋದು. ಬರೀ ಪ್ರಾಣಿಗಳಷ್ಟೇ ಅಲ್ಲ, ಶೆಡ್ ಕಟ್ಟೋಕ್ಕೂ ಖರ್ಚಾಗುತ್ತಲ್ವಾ? ಎಮ್ಮೆಗಳ ರೇಟ್ ಸ್ವಲ್ಪ ಜಾಸ್ತಿ ಅನಿಸಿದ್ರೂ ಶೆಡ್ ಖರ್ಚೆಲ್ಲ ಸೇರಿಸಿದಾಗ ಒಟ್ಟಾರೆ ಆರಂಭಿಕ ಹೂಡಿಕೆ ಹೆಚ್ಚು ಕಡಿಮೆ ಎರಡಕ್ಕೂ ಒಂದೇ ರೀತಿ ಆಗುತ್ತೆ. ಹೂಡಿಕೆ ಆಯ್ತು, ಈಗ ದಿನದ ಖರ್ಚು ನೋಡೋಣ. ಇದರಲ್ಲಿ ಅತಿ ಮುಖ್ಯವಾದ್ದು ಆಹಾರ. ಯಾಕೆಂದ್ರೆ ಒಳ್ಳೆ ಹಾಲು ಬರಬೇಕು ಅಂದ್ರೆ ಒಳ್ಳೆ ಪೌಷ್ಟಿಕ ಆಹಾರ ಕೊಡ್ಲೇಬೇಕು ಅಲ್ವಾ? ಎಮ್ಮೆ ಇರ್ಲಿ, ಹಸು ಇರ್ಲಿ, ಎರಡಕ್ಕೂ ಹಸಿಮೇವು, ಒಣಮೇವು ಮತ್ತು ಸಾಂದ್ರೀಕೃತ ಆಹಾರ ಅಂದ್ರೆ ಫೀಡ್ ಮಿಕ್ಸ್ ಎಲ್ಲ ಬೇಕು. ನೇಪಿಯರ್ ಹುಲ್ಲು, ಮೆಕ್ಕೆಜೋಳ, ಭತ್ತದ ಹುಲ್ಲು, ಹಿಂಡಿ ಇದೆಲ್ಲ ಅವುಗಳ ಡಯಟ್ನ ಮುಖ್ಯ ಭಾಗ. ಮುಂದಿನ ವಿಭಾಗಕ್ಕೆ ಹೋಗೋಣ. ಇದು ತುಂಬಾ ಮುಖ್ಯವಾದದ್ದು, ಯಾಕಂದ್ರೆ ಇದು ಲಾಂಗ್ ಟರ್ಮ್ ವಿಚಾರ. ಅದೇ ಪ್ರಾಣಿಗಳ ಆರೋಗ್ಯ ಮತ್ತು ಅದಕ್ಕೆ ಸಂಬಂಧಪಟ್ಟ ರಿಸ್ಕುಗಳು. ಸಾಮಾನ್ಯವಾಗಿ ಹೇಳೋದಾದ್ರೆ ಎಮ್ಮೆಗಳಿಗೆ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಜಾಸ್ತಿ ಅಂತಾರೆ. ಆದರೆ ಕಾಲ್ಬಾಯಿ ಜ್ವರದಂತಹ ಕಾಯಿಲೆಗಳು ಅವುಗಳಿಗೂ ಬರುತ್ತೆ. ಇನ್ನು ಹಸುಗಳ ವಿಷಯದಲ್ಲಿ ಕೆಚ್ಚಲು ಬಾವು ಅಂದ್ರೆ ಮ್ಯಾಸ್ಟಿಟಿಸ್ ಅನ್ನೋ ಸಮಸ್ಯೆ ಸ್ವಲ್ಪ ಹೆಚ್ಚು ಕಾಡಬಹುದು. ಆದರೆ ಇಲ್ಲಿ ಒಂದು ವಿಷಯವನ್ನ ನಾವೆಲ್ಲ ನೆನಪಿಲಿಟ್ಕೋಬೇಕು. ಮೆಡಿಕಲ್ ಖರ್ಚು ಅನ್ನೋದು ಪ್ರಾಣಿ ಯಾವುದು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಫಾರ್ಮ್ ಅನ್ನ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಚ್ಛತೆ, ವ್ಯಾಕ್ಸಿನೇಷನ್ ಸರಿಯಾಗಿದ್ರೆ ಖರ್ಚು ಕಡಿಮೆ ಮಾಡಬಹುದು. ಸರಿ, ಇಷ್ಟೆಲ್ಲ ಆಯ್ತು. ಈಗ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್, ಲಾಭದ ಲೆಕ್ಕಾಚಾರ ಅಲ್ವಾ? 400 ರೂಪಾಯಿ ಇದೇನು ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಒಂದು ದಿನದ ಆದಾಯ ಆಗ್ಬಹುದು. ಹೇಗೆ ಅಂತ ಹೇಳ್ತೀನಿ ಕೇಳಿ. ತುಂಬಾ ಸಿಂಪಲ್. ಒಂದು ಪ್ರಾಣಿ ದಿನಕ್ಕೆ 10 ಲೀಟರ್ ಹಾಲು ಕೊಡುತ್ತೆ. 1 ಲೀಟ್ರಿಗೆ 40 ರೂಪಾಯಿ ಸಿಕ್ಕರೆ ದಿನಕ್ಕೆ 400 ರೂಪಾಯಿ ಆದಾಯ ಬಂತು. ಆದ್ರೆ 1 ನಿಮಿಷ, ಇದು ಬರೀ ಆದಾಯ ಅಷ್ಟೇ. ಇದರಲ್ಲಿ ಮೇವಿನ ಖರ್ಚು, ನಿರ್ವಹಣೆ ಖರ್ಚು ಎಲ್ಲವನ್ನೂ ಕಳೆದ ಮೇಲೆಯೇ ನಿಮ್ಗೆ ನಿಜವಾದ ಲಾಭ ಎಷ್ಟು ಅಂತ ಗೊತ್ತಾಗೋದು. ಲಾಭದ ವಿಷಯಕ್ಕೆ ಬಂದಾಗ ಕೆಲವು ಮುಖ್ಯ ಪಾಯಿಂಟ್ಸ್ ಇವೆ. ಎಮ್ಮೆ ಹಾಲಿಗೆ ರೇಟ್ ಜಾಸ್ತಿ. ಹಾಲು ಕೊಡೋದು ನಿಲ್ಲಿಸಿದ ಮೇಲೂ ಅದಕ್ಕೆ ಒಳ್ಳೆ ರೀಸೇಲ್ ವ್ಯಾಲ್ಯೂ ಇರುತ್ತೆ. ಇನ್ನೊಂದು ಕಡೆ ಹಸುಗಳು ಹಾಲು ಜಾಸ್ತಿ ಕೊಡಬಹುದು, ಆದರೆ ಅದರ ರೀಸೇಲ್ ವ್ಯಾಲ್ಯೂ ಕೆಲವು ಕಡೆ ಕಡಿಮೆ ಇರುತ್ತೆ. ಸರಿ, ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಷ್ಟೊತ್ತು ಮಾತಾಡಿದ್ದ ಎಲ್ಲ ಪಾಯಿಂಟ್ಸ್ ಇಟ್ಕೊಂಡು ಒಂದು ಫೈನಲ್ ಡಿಸಿಷನ್ ಹೇಗೆ ತಗೊಳ್ಳೋದು ಅಂತ ನೋಡೋಣ. ನೋಡಿ, ಈ ಟೇಬಲ್ ಎಲ್ಲವನ್ನೂ ಒಂದೇ ಕಡೆ ತೋರಿಸುತ್ತೆ. ಎಮ್ಮೆ ಸಾಕಾಣಿಕೆ ಕಡೆ ನೋಡಿದ್ರೆ ಹಾಲಿನ ಬೆಲೆ, ರೀಸೇಲ್ ವ್ಯಾಲ್ಯೂ, ರೋಗ ನಿರೋಧಕ ಶಕ್ತಿ ಇವೆಲ್ಲ ಪ್ಲಸ್ ಪಾಯಿಂಟ್ಸ್.
ಅದೇ ಹಸು ಸಾಕಾಣಿಕೆ ಕಡೆ ನೋಡಿದ್ರೆ ಜಾಸ್ತಿ ಹಾಲು, ಶುರುವಿನ ಖರ್ಚು ಕಡಿಮೆ, ಇವು ಅಡ್ವಾಂಟೇಜಸ್. ಹಾಗಾದ್ರೆ ಯಾವುದು ಬೆಸ್ಟ್? ನೋಡಿ, ಇದಕ್ಕೊಂದೇ ಉತ್ತರ ಇಲ್ಲ. ಇದು ಬಹಳ ಮುಖ್ಯವಾದ ಮಾತು. ಯಾವುದು ಬೆಸ್ಟ್ ಅನ್ನೋದು ನಿಮ್ಮ ಊರಿನಲ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಮತ್ತೆ ನಿಮಗೆ ಮೇವು ಎಷ್ಟರ ಮಟ್ಟಿಗೆ ಸಿಗುತ್ತೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಇದು ಸಂಪೂರ್ಣವಾಗಿ ನಿಮ್ಮ ಸ್ಥಳೀಯ ಪರಿಸ್ಥಿತಿಗೆ ತಕ್ಕಂತೆ ತೆಗೆದುಕೊಳ್ಳಬೇಕಾದ ಒಂದು ಬಿಸ್ನೆಸ್ ನಿರ್ಧಾರ. ಹಾಗಾಗಿ ಈಗ ಪ್ರಶ್ನೆ ಇರೋದು, ನಿಮ್ಮ ಮಾರುಕಟ್ಟೆ ಮತ್ತು ನಿಮ್ಮಲ್ಲಿರೋ ಸಂಪನ್ಮೂಲಗಳಿಗೆ ಯಾವುದು ಸರಿಹೊಂದುತ್ತೆ ಅಂತ. ಈ ಮಾಹಿತಿಯನ್ನ ಬಳಸ್ಕೊಂಡು ಒಂದು ಒಳ್ಳೆಯ ಲಾಭದಾಯಕ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಈಗ ನಿಮ್ದು. ಶುಭವಾಗಲಿ.